ನಲ್ಲಿ ಜೇನುನೊಣಗಳು ಯಾವ ರೀತಿ ಪರಾಗಸ್ಪರ್ಶ ಕ್ರಿಯೆ ಮಾಡಿ ಇದು ಅನುಕೂಲ ಮಾಡ್ತವೆ ಅಂತಕ್ಕಂಥದ್ದು ಮೊದಲನೇದಾದರೆ, ಎರಡನೇದಾಗಿ ಜೇನು ಕುಟುಂಬಗಳನ್ನ ನಾವು ದಾಳಿಂಬೆ ತೋಟದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಬಹು ಮುಖ್ಯವಾಗಿರುತ್ತೆ. ದಾಳಿಂಬೆ ಗಿಡದಲ್ಲಿ ಇದ್ರಲ್ಲಿ ಸಿಂಪರಣೆ ಮಾಡಿದ ನಂತರ 70 ರಿಂದ 90 ದಿನಗಳ ಒಳಗಾಗಿ ಹೂ ಬಿಡ್ತಕ್ಕಂಥದ್ದು ಮತ್ತು ಪರಾಗಸ್ಪರ್ಶ ಕ್ರಿಯೆ ನಡೀತಕ್ಕಂಥದ್ದು ಮತ್ತು ಹೂವಿನಲ್ಲಿ ಕಾಯಿ ಕಟ್ತಕ್ಕಂಥ ಕ್ರಿಯೆ ಸಂಪೂರ್ಣವಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ದಾಳಿಂಬೆನಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಹೂವು ಅಂತಕ್ಕಂಥದ್ದು ಇರುತ್ತೆ. ಸೊ ಹೆಣ್ಣು ಹೂವಿನಲ್ಲಿ ನೀವು ನೋಡ್ಬೋದು, ಇವು ಸುತ್ತ ಇರ್ತಕ್ಕಂಥವೆಲ್ಲನೂ ಕೂಡ ಗಂಡಿನ ಭಾಗ. ಈ ಗಂಡಿನ ಭಾಗದಲ್ಲಿ ನಮಗೆ ಪರಾಗ ರೇಣುಗಳು ಸಿಗ್ತವೆ. ಮತ್ತು ಈ ಸೆಂಟ್ರಿನಲ್ಲಿ ಸಣ್ಣದಾದ ಕಡ್ಡಿ ಇರುತ್ತೆ, ಅದು ಹೆಣ್ಣಿನ ಭಾಗ, ಹೆಣ್ಣಿನ ಸೆಲಕಾಗ್ರ ಅಂತ ಕರಿತೀವಿ. ಈ ಗಂಡಿನ ಭಾಗದಲ್ಲಿ ಇರ್ತಕ್ಕಂಥ ಪರಾಗ ಹೆಣ್ಣಿನ ಭಾಗದ ಮೇಲೆ ಬೀಳಬೇಕು ಅಂತಂದರೆ ಪರಾಗಸ್ಪರ್ಶಿಗಳ ಅವಶ್ಯಕತೆಯೂ ಕೂಡ ಇರುತ್ತೆ. ಸೊ ಈ ಹೆಣ್ಣಿನ ಭಾಗದಲ್ಲಿ 2 ಗಂಡು ಮತ್ತು ಹೆಣ್ಣು ಅಂತಕ್ಕಂಥವು ಎರಡೂ ಕೂಡ ಒಂದೇ ಹೂವಿನಲ್ಲಿರುತ್ತೆ. ಅದೇ ರೀತಿ ಈ ದಾಳಿಂಬೆ ಗಿಡ ಏಕೆ ಸಪ್ರೇಟಾಗಿ ಗಂಡು ಹೂವನ್ನು ಬಿಡ್ತಕ್ಕಂಥದ್ದು, ಇದು ಎಲ್ಲರೂ ಕೂಡ ಪ್ರಶ್ನಾತೀತವಾಗಿರುತ್ತೆ. ಈ ಹೆಣ್ಣಿನ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಅಂತಕ್ಕಂಥ 2 ಭಾಗಗಳಿದ್ರೂ ಕೂಡ ಇದು ಪ್ರತ್ಯೇಕವಾಗಿ ಗಂಡು ಹೂವನ್ನೇ ಸಪ್ರೇಟಾಗಿ ಇದು ಬಿಡುತ್ತೆ. ಸಾಮಾನ್ಯವಾಗಿ ದಾಳಿಂಬೆ ಗಿಡದಲ್ಲಿ ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ ಇದ್ದು ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಕಾರಣ, ಗಂಡು ಹೂವಿನಲ್ಲಿ ಪರಾಗರೇಣುಗಳು ಹೆಚ್ಚಿಗೆ ಇರ್ತವೆ. ಆ ಹೆಚ್ಚಿಗೆ ಇರ್ತಕ್ಕಂಥ ಪರಾಗರೇಣುಗಳು ಹೆಣ್ಣು ಹೂವಿನ ಸೆಲಕಾಗ್ರದ ಮೇಲೆ ಬಿದ್ದು ನಿಮ್ಮ ಕಾಯಿಯ ಗಾತ್ರ ಹೆಚ್ಚಿಗೆ ಹಾಕೋದಕ್ಕೆ ಕಾರಣ ಆಗಿರ್ತವೆ. ಹಾಗಾಗಿ ನಾನು ರೈತರಿಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಗಂಡು ಹೂವು ಗಿಡದಲ್ಲಿದ್ದಾವೆ ಅನ್ನೋ ಕಾರಣಕ್ಕೆ ನೀವು ಕಿತ್ತಾಕಕ್ಕೆ ಹೋಗಬೇಡಿ. ಆ ಗಂಡು ಹೂಗಳ ಪರಾಗರೇಣುಗಳು ನಿಮ್ಮ ಕಾಯಿಯ ಗಾತ್ರನ ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥ ವಿಚಾರನ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪರಾಗಸ್ಪರ್ಶ ಕ್ರಿಯೆ ನಡೆದು ಕಾಯಿ ಕಟ್ಟಿದ ನಂತರ ಗಿಡದಲ್ಲಿ ಹಣ್ಣಿನ ಗಾತ್ರ ವ್ಯತ್ಯಾಸ ಇರುತ್ತೆ. ಸೊ ಒಂದು ಹಣ್ಣು ಸುಮಾರು ದಪ್ಪ ಇರುತ್ತೆ, ಇನ್ನೊಂದು ಹಣ್ಣು ಚಿಕ್ಕದಾಗಿರುತ್ತೆ. ಕಾರಣ ಇಷ್ಟೇ, ಯಾವ ಹಣ್ಣು ದಪ್ಪ ಗಾತ್ರದಲ್ಲಿರುತ್ತೆ ಆ ಹಣ್ಣಿನಲ್ಲಿ ಬೀಜಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವ ಹಣ್ಣು ಕಡಿಮೆ ಗಾತ್ರ ಇರುತ್ತೆ ಆ ಹಣ್ಣಿನಲ್ಲಿ ಬೀಜಗಳ ಸಂಖ್ಯೆ ಕಡಿಮೆ ಇರ್ತವೆ. ಹೀಗಾಗಿ ಈ ದಪ್ಪ ಇರ್ತಕ್ಕಂಥ ಹಣ್ಣಲ್ಲಿ ಹೆಚ್ಚಿಗೆ ಬೀಜ ಇರೋದಕ್ಕೆ ಕಾರಣ ಏನಂತಂದರೆ, ಪರಾಗರೇಣುಗಳು ಹೆಣ್ಣಿನ ಸೆಲಕಾಗ್ರದ ಮೇಲೆ ಜಾಸ್ತಿ ವರ್ಗಾವಣೆ ಆಗಿರೋದ್ರಿಂದ ಸೊ ಬೀಜಗಳ ಒಂದು ಸಂಖ್ಯೆ ಗಾತ್ರ ದಪ್ಪ ಇರ್ತಕ್ಕಂಥ ಕಾಯಿನಲ್ಲಿ ಜಾಸ್ತಿ ಇರ್ತವೆ. ಪರಾಗರೇಣುಗಳು ಕಡಿಮೆ ಬಿದ್ದಲ್ಲಿ ಬೀಜಗಳ ಸಂಖ್ಯೆ ಸಣ್ಣ ಗಾತ್ರದ ಕಾಯಿನಲ್ಲಿ ಕಡಿಮೆ ಇರ್ತವೆ. ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆಯ ಸಾಮರ್ಥ್ಯನ ನಾವು ಹೆಚ್ಚಿಗೆ ಮಾಡಬೇಕು ಅಂತ ಅಂದರೆ, ನಮಗೆ ಈ ಗಂಡು ಮತ್ತು ಹೆಣ್ಣು ಹೂವುಗಳಲ್ಲಿ ಮಕರಂದ ಮತ್ತು ಪರಾಗ ಸಿಕ್ಕಿದ್ರೂ ಕೂಡ ಸ್ವಲ್ಪ ಒಂದು ಕಪ್ ವಾಟ್ರು, 1 ಕಪ್ ಸಕ್ಕರೆನೆ ಕುದಿಸಿ ಆರಿಸಿ ನಾವು ಜೇನುನೊಣಗಳಿಗೆ ಕೊಟ್ಟಾಗ ಆ ಒಂದು ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆಯ ಸಾಮರ್ಥ್ಯನೂ ಕೂಡ ನಾವು ಜಾಸ್ತಿ ಮಾಡ್ಬೋದು. ದಾಳಿಂಬೆ ತೋಟದಲ್ಲಿ ಕುಟುಂಬಗಳ ನಿರ್ವಹಣೆ ವಿಚಾರಕ್ಕೆ ನಾವು ಬಂದಾಗ ನಮ್ಗೆ ಈಗಾಗಲೇ ಗೊತ್ತಿದೆ, ಇತರಲ್ಲಿ ಹೊಡೆದು ಸುಮಾರು 70 ರಿಂದ 90 ದಿನಗಳ ಒಳಗೆ ಹೂವು ಮತ್ತು ಕಾಯಿ ಕಟ್ತಕ್ಕಂಥ ಎಲ್ಲ ಪ್ರಕ್ರಿಯೆನೂ ಕೂಡ ಮುಗಿತೆ ಅಂತಕ್ಕಂಥದ್ದು ನಾವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಹೂವಿನ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಸಾಯನಿಕ ಕೀಟನಾಶಕಗಳನ್ನ ನಾವು ಹೊಡಿಬಾರ್ದು. ಕಾರಣ ಇಷ್ಟೇ, ನಾವು ಜೇನುನೊಣಗಳು ಪರಾಗಸ್ಪರ್ಶ ಕ್ರಿಯೆಗೆ ಹೋದಾಗ ಆ ರಾಸಾಯನಿಕ ವಸ್ತು ಆ ಹುಳುವನ್ನು ಸಾಯಿಸ್ತಕ್ಕಂಥ ಒಂದು ಅಂಶ ಇರುತ್ತೆ. ಹಾಗಾಗಿ ನಾವು ಯಾವುದೇ ಥರ ರಾಸಾಯನಿಕ ವಸ್ತುಗಳನ್ನ ನಾವು ಹೊಡಿಬಾರ್ದು. ಹೂವಿನ ಹಂತದಲ್ಲಿ ಸಾವಯವ ಕೀಟನಾಶಕಗಳಾದ ಬೇವಿನ ಕಷಾಯ ಮತ್ತು ಇನ್ಫ್ಯೂಸ್ ಅಂತಕ್ಕಂಥದ್ದು, ಅದು ಕೂಡ ಒಂದು ಸಾವಯವ ಆಧಾರಿತ ಕೀಟನಾಶಕ. ಈ ಥರ ಕೀಟನಾಶಕಗಳನ್ನ ನಾವು ರಾತ್ರಿ ಸಮಯದಲ್ಲಿ ಹೊಡ್ಕೊಂಡು ಹಗಲು ವೇಳೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೀಟನಾಶಕ ಹೊಡಿದೇನೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ. ಮತ್ತು ಕುಟುಂಬಗಳನ್ನು ಮೊದಲೇ ಯಾವ ಜಾಗಕ್ಕೆ ಇಡಬೇಕು ಅಂತಕ್ಕಂಥದ್ದನ್ನ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗ್ತೈತಿ. ಸಿಕ್ಕಿದ ನಂತರ ಅವನ್ನ ಬದಲಾವಣೆ ಮಾಡೋದು ತುಂಬಾ ಕಷ್ಟ. ಸೊ ಮೊದಲು ನಾವು ಕುಟುಂಬಗಳನ್ನ ಯಾವುದಾದ್ರೂ ಬಾರ್ಡ್ರ್ ಜಾಗದಲ್ಲಿ, ನಿಮ್ಮ ತೋಟ 2 ಎಕರೆ ತೋಟ ಇದ್ದರೆ 2 ಎಕರೆ ತೋಟದಲ್ಲಿ ಯಾವುದೇ ಒಂದು ಬಾರ್ಡ್ರ್ನಲ್ಲಿ
ಈ ಹೊಂಗೆ ಗಿಡ ಅಥವಾ ಬೇವಿನ ಗಿಡ ಅಥವಾ ಬೇರೆ ಯಾವುದಾದ್ರೂ ಹಣ್ಣಿನ ಗಿಡ ಇರುತ್ತೆ. ಆ ಒಂದು ಬಾರ್ಡ್ರುಗಳಲ್ಲಿ ಆ ಗಿಡದ ನೆರಳುಗಳಲ್ಲಿ ನಾವು ಕುಟುಂಬಗಳನ್ನ ಇಡಬೇಕಾಗುತ್ತೆ. ಸುಮಾರು ಜೇನುನೊಣಗಳು ನಾವು ತುಡಿಬೆ ಜೇನಿಗೆ ಬಂದರೆ ಅದು 2 ಕಿಲೋಮೀಟ್ರ್ ಸುತ್ತನೂ ಕೂಡ ಅದು ಹೋಗಿ ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತೆ. ಯುರೋಪಿಯನ್ ಜೇನು ಕುಟುಂಬಕ್ಕೆ ಬಂದರೆ ಇದು ಸುಮಾರು 3ರಿಂದ 4 ಕಿಲೋಮೀಟ್ರ್ ದೂರ ಹೋಗಿ ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತೆ. ಅದೇ ರೀತಿ ಹೆಜ್ಜೇನು ಇದು ಕೂಡ 4 ಕಿಲೋಮೀಟ್ರ್ ಸುತ್ತಳತೆ ಹೋಗಿ ಪರಾಗಸ್ಪರ್ಶ ಕ್ರಿಯೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದ್ರಿಂದ ನಾವು ಕುಟುಂಬಗಳನ್ನ ದಾಳಿಂಬೆ ಗಿಡದಡಿ ನಾವು ಇಡಬಾರ್ದು. ಬಾರ್ಡ್ರುಗಳಲ್ಲಿ ಯಾವುದೇ ಒಂದು ಗಿಡದಡಿ ಇಟ್ಟಾಗ ಅವು ದಾಳಿಂಬೆ ಗಿಡಕ್ಕೆ ಬಂದು ಪರಾಗಸ್ಪರ್ಶ ಕ್ರಿಯೆ ಮಾಡ್ತವೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಓಪನ್ ಬಿಸಿಲಲ್ಲಿ ಇಟ್ಟಾಗ ಹೆಚ್ಚಿಗೆ ಬಿಸಿಲು ಆ ಒಂದು ಜೇನುನೊಣಗಳ ಒಂದು ಪರಾಗಸ್ಪರ್ಶ ಕ್ರಿಯೆಯ ಸಾಮರ್ಥ್ಯನೂ ಕೂಡ ಕಡಿಮೆ ಮಾಡ್ಬೋದು. ಇನ್ ಕೇಸ್ ನಾವು ಬಿಸಿಲಲ್ಲಿ ಇಟ್ಟಾಗ ಅದ್ರ ಮೇಲೆ ನಾವು ಬಾಕ್ಸ್ ಮೇಲೆ ಒಂದು ಗೋಣಿ ಚೀಲನ ಹಾಕಿ ದಿನಕ್ಕೆ 2 ಬಾರಿ ಅಂತೆ ನಾವು ಗೋಣಿ ಚೀಲಕ್ಕೆ ನೀರು ಹಾಕಿದಾಗ ಅಲ್ಲಿ ಏನು ಉಷ್ಣತೆ ಜಾಸ್ತಿ ಆಗಿರುತ್ತೆ ಆ ಉಷ್ಣತೆನೆ ನಾವು ಕಡಿಮೆ ಮಾಡಿ ಅವುಗಳ ಒಂದು ಚಲನವಲನಕ್ಕೆ ನಾವು ಸಹಕಾರಿ ಮಾಡಬೇಕಾಗುತ್ತೆ. ನಾವು ಕುಟುಂಬಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಗಿಡದ ಅಡಿನಲ್ಲಿ ನಾವು ಇಡಬಾರ್ದು. ಗಿಡದ ಅಡಿನಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಅಂದರೆ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ. ಸ್ಪ್ರೇ ಮಾಡಿದಾಗ ಆ ಸ್ಪ್ರೇ ತೊಟ್ಟುಗಳು ಆ ಕುಟುಂಬದ ಮೇಲೆ ಬಿದ್ದಾಗ ಆ ಕುಟುಂಬದಲ್ಲಿರ್ತಕ್ಕಂಥ ಜೇನುನೊಣಗಳು ಸತ್ತು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಜೇನುನೊಣಗಳಿಗೆ ಬಾಧಿಸ್ತಕ್ಕಂಥ ಕೀಟ ಅಂದರೆ ಇರುವೆ. ಎಲ್ಲ ಜಮೀನುಗಳು ಕೂಡ ಇರುವೆಗಳಿರ್ತವೆ. ಇರುವೆ ಇಲ್ಲೂ ಜಾಗದಲ್ಲಿ ಇಟ್ಟರೂ ಕೂಡ ನಾವು ಆ ಒಂದು ಜೇನುನೊಣಗಳಿಗೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತೀವಿ. ಆ ಸ್ಟ್ಯಾಂಡ್ ಮಧ್ಯೆ ಒಂದು ಸಿಲ್ವರ್ ಪ್ಲೇಟ್ನ ವೆಲ್ಡಿಂಗ್ ಮಾಡಿರ್ತೀವಿ. ಆ ಒಂದು ಜಾಗಕ್ಕೆ ನೀರು ಅಥವಾ ವೇಸ್ಟ್ ಆಯಿಲ್ ಹಾಕೋದ್ರ ಮುಖಾಂತರ ನಾವು ಇರುವೆ ಹತೋಟಿ ಕ್ರಮಗಳನ್ನ ಮಾಡ್ಬೋದು. ಒಂದು ರೈತರ ತೋಟಗಳಲ್ಲಿ ಏನು ದಾಳಿಂಬೆ ತೋಟದ ಸುತ್ತಲೂ ಕೂಡ ಯಾವುದೇ ಗಿಡಗಳನ್ನ ಅವರು ಬೆಳೆಸಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ತಾತ್ಕಾಲಿಕವಾಗಿ ನಾವು ಚಪ್ಪರ ಹಾಕೋದ್ರ ಮುಖಾಂತರ ಅಥವಾ ನೈಲಾನ್ ಮೆಶ್ ಹಾಕೋದ್ರ ಮುಖಾಂತರ ನಾವು ನೆರಳನ್ನು ಜೇನುನೊಣಗಳಿಗೆ ಕೊಡಬೇಕಾಗುತ್ತೆ. ದಾಳಿಂಬೆ ತೋಟದಲ್ಲಿ ದಾಳಿಂಬೆ ಬೆಳೆಗೆ ಅಗತ್ಯ ಆಗಿರ್ತಕ್ಕಂಥ ಸಾಮಗ್ರಿಗಳನ್ನ ನಾವು ಸ್ಟೋರ್ ಮಾಡೋದಕ್ಕೆ ಒಂದು ಸಣ್ಣದಾಗಿ ಸೆಡ್ಡನ್ನು ನಿರ್ಮಾಣ ಮಾಡಿರ್ತಾರೆ. ಆ ಸೆಡ್ಗಳ ಮುಂದೆ ಏನಾದರೂ ನಮಗೆ ಜಾಗ ಇದ್ದಲ್ಲಿ ಆ ಒಂದು ಜಾಗದಲ್ಲಿ ನಾವು ಜೇನು ಕುಟುಂಬಗಳನ್ನ ಇಟ್ಟರೆ ನೇರವಾಗಿ ನಾವೇನು ಗಿಡಗಳಿಗೆ ಸಿಂಪಡಣೆ ಮಾಡ್ತೀವಿ ಆ ಸಿಂಪಡಣೆ ಆ ಜೇನು ಕುಟುಂಬಗಳ ಮೇಲೆ ಬೀಳದೆ ರೀತಿಯಲ್ಲಿ ನಾವು ಎಚ್ಚರ ವಹಿಸ್ಬೋದು. ಮತ್ತು ಅವು 2ರಿಂದ 3 ಕಿಲೋಮೀಟ್ರ್ ಹೋಗಿ ಪರಾಗಸ್ಪರ್ಶ ಕ್ರಿಯೆ ಮಾಡೋದ್ರಿಂದ ಆ ಮನೆಯಲ್ಲಿ ಇಟ್ಟರು ಕೂಡ ನಿಮ್ಮ ತೋಟದಲ್ಲಿ ಆರಾಮಾಗಿ ಪರಾಗಸ್ಪರ್ಶ ಕ್ರಿಯೆನೇ ಮಾಡ್ತವೆ. ನಮಸ್ಕಾರ, ನನ್ನ ಹೆಸರು ನಂಜುಂಡೇಗೌಡ. ಈ ದಾಳಿಂಬೆ ಬಗ್ಗೆ ಈಗ ಫ್ಲವರಿಂಗು ಸೆಟ್ಟಿಂಗು ಈಗ 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 ಅಟ್ ಪ್ರೆಸೆಂಟ್ ಇದರಲ್ಲಿ ಏನಾಗುತ್ತೆ ಅಂದರೆ ದಾಳಿಂಬೆ ಹೇಗೆ ಅಂದರೆ ಬೆಳೆಯೋದು ಭಾಳ ಕಷ್ಟನೂ ಇದೆ. ಅದನ್ನು ನಾವು ಯಾವ ರೀತಿ ನೋಡಿಕೊಂಡ್ರೆ ನಾವು ಅದ್ರ ಜೊತೆಯಲ್ಲಿದ್ದರೆ ದಾಳಿಂಬೆನ ಚೆನ್ನಾಗಿ ಬೆಳಿಬೋದು. ಇದರಲ್ಲಿ ಇದರಲ್ಲಿ ಏನಾಗುತ್ತೆ, ದಾಳಿಂಬೆಗೆ ತಜ್ಞರ ಒಂದು ಸಲಹೆ ಭಾಳ ಮುಖ್ಯ. ನಮಗೆ ಸುನಿಲ್ ತಾಮ್ಗಾಳೆ ಅವರು ಮೊದಲಿನಿಂದಲೂ ಅದಕ್ಕೆ ನಮಗೆ ಇದರ ಸಲಹೆ ಕೊಡ್ತಾರೆ. ಆ ಸಲಹೆಯಂತೆ ನಾನು ಫಾಲೋ ಮಾಡ್ತೇನೆ. ಯಾಕಂದರೆ ಈ ದಾಳಿಂಬೆಯಲ್ಲಿ ಕ್ಲಿಷ್ಟಕರವಾದ ಒಂದೊಂದು ಸಾರಿ ಬರುತ್ತೆ ನೋಡಿ. ಇದು ಕೆಲವ್ರಿಗೆ ಮಳೆ ಆಗಿದೆ, ಕೆಲವ್ರಿಗೆ ಮಳೆ ಆಗಿಲ್ಲ, ನಮಗೆ ಮಳೆ ಇಲ್ಲ. ಆದ್ರೂ ಅದನ್ನು ಹೆಂಗೆ ತಗೋಬೇಕು ಅನ್ನೋದನ್ನ ಅವರು ಸಲಹೆ ಕೊಡ್ತಾರೆ. ಅದನ್ನು ನಾವು ಫಾಲೋ ಮಾಡ್ತೀವಿ. ಏನಂದರೆ ನೀವು ಯಾವಾಗಲೂ ಗಿಡದ ಜೊತೆಯಲ್ಲಿರಬೇಕು. ಆ ಗಿಡದ ಜೊತೆಯಲ್ಲಿ ಇದ್ದರೆ ನಿಮಗೆ ಅದರ ಒಂದು ಏನು ಅದರಲ್ಲಿ ಏನಿದೆ ಏನಿಲ್ಲ, ಅದರ ಕಷ್ಟ ಏನು, ಅದರ ಏನು ಕಡಿಮೆ ಆಗಿದೆ, ನಾವು ಏನು ಮಾಡಬೇಕು ಅನ್ನೋದನ್ನ ಗಿಡದ ಜೊತೆಯಲ್ಲಿದ್ದರೆ ನಾವು ಮಾತಾಡ್ಬೋದು. ಈಗ ನೋಡಿ, ನಮ್ಮ ತೋಟದಲ್ಲಿ ಜೇನುನೊಣ ಪಾತ್ರ ಭಾಳ ಮುಖ್ಯ. ಈಗ ನಾನು ಮಹಾರಾಷ್ಟ್ರದಿಂದ ಪೆಟ್ಟಿ ತರಿಸಿದ್ದೀನಿ, ನಮ್ಮ ಇಲ್ಲಿನ ಲೋಕಲ್ ಪೆಟ್ಟಿನೂ ಇಟ್ಟಿದ್ದೀನಿ. ಜೇನುನೊಣ ನಮ್ಮ ಅದರಲ್ಲಿ ಒಂದು ಗಿಡಕ್ಕೆ ಒಂದು 100ಗಿಂತ ಮೇಲೆ ಇದೆ. ಬೆಳಗ್ಗೆ 6 ಗಂಟೆಗೆ ಬರ್ತವೆ ಅವು. ಈಗ ನೋಡಿ, ಈಗ 8:30 ಆಯಿತು, 8 ಗಂಟೆ 8:15 ಈಗಲೂ ಫುಲ್ಲಾಗಿ ಪ್ರತಿಯೊಂದು ಗಿಡದಲ್ಲೂ ಇದ್ದಾವೆ. ಅದರ ಪಾತ್ರ ಭಾಳ ಮುಖ್ಯ. ಜೇನುನೊಣ ಯಾಕೆ ಬೇಕಂದ್ರೆ ಅದನ್ನ ಪಾಲಿನೇಷನ್ ಆಗ್ಬೇಕು. ಇದು ಸೆಲ್ಫ್ ಪಾಲಿನೇಷನ್ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಕ್ರಾಸ್ ಪಾಲಿನೇಷನ್ಗೆ ಜೇನುನೊಣ ಭಾಳ ಮುಖ್ಯ. ಅದನ್ನು ನೀವು ಗಮನಿಸಿ
ನೀವು ಅದನ್ನು ನೀವು ಎಲ್ಲಿ ಪೆಟ್ಟಿ ತಂದು ಇಡಿ. ಅದು ಜೇನುನೊಣದ ಪಾತ್ರಗಳ ಮುಖ್ಯ ಇರೋದನ್ನ ನೀವು ಫಾಲೋ ಮಾಡಿ. ನೀವು ಗಿಡದ ಜೊತೆಲಿ ಇದ್ರೆ, ನೀವು ಗಿಡನ ಸಾಕಿದ್ರೆ ಅದು ನಿಮ್ಮನ್ನು ಸಾಕುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಬಹಳ ತಿಳ್ಕೊಳ್ಳೋದು ಇರ್ತದೆ. ನಿಮಗೂ ತಜ್ಞರ ನಮಗಂತೂ ಸುನಿಲ್ ತಾಮ್ಗಾಳೆ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಬೆಳೆ ಚೆನ್ನಾಗಿ ಬರ್ತಾ ಇದೆ. ನಾನು ಈಗ ಇದು 3ನೇ ಬೆಳೆ, ಇದು ಚೆನ್ನಾಗಿ ಬಂದಿದೆ. ಗಿಡ ಚೆನ್ನಾಗಿದೆ, ಎಲ್ಲ ಸ್ಟೆಮ್ಮಲ್ಲಿ ಬಂದಿದ್ದಾವೆ. ನೋಡ್ಬೋದು ನೀವು, ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಸ್ಟೆಮ್ಮಲ್ಲಿ ಇದ್ದಾವೆ ಕಾಯಿಗಳು. ಆ ಸ್ಟೆಮ್ಮಲ್ಲಿದ್ದರೆ ಸೈಜ್ ಬರ್ತವೆ ಮತ್ತು ಕ್ವಾಲಿಟಿ ಬರ್ತವೆ. ಸಣ್ಣದನ್ನ ಅಂಥದ್ದೆಲ್ಲ ಆಗೋದಿಲ್ಲ. ಅದನ್ನೆಲ್ಲ ನೀವು ಗಿಡದ ಜೊತೆಯಲ್ಲಿ ಮಾತಾಡಿಕೊಂಡು ನೀವು ಮಾಡಿದ್ರೆ ನೀವು ಸಕ್ಸಸ್ ಆಗೋದ್ರಲ್ಲಿ ಏನೂ ಡೌಟೇ ಇಲ್ಲ ಅಂತ ನನ್ನ ಒಂದು ಅನುಭವದ ಮಾತನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಭಾಳ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು, ತೂಬ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದು ತೂಬ್ಗೆರೆ ಹತ್ರ ತೋಟ ಬರುತ್ತೆ. ಇದು ತೋಟ ಬಂದು 6 ಎಕರೆ ತೋಟ ಇದೆ. ಇದನ್ನ 4ನೇ ವರ್ಷ ಬೆಳೆ ಆಗಿರೋದ್ರಿಂದ ನಾವು ಏಪ್ರಿಲ್ ತಿಂಗಳಲ್ಲಿ 21ನೇ ತಾರೀಕು 2025ರಲ್ಲಿ ಆಡೇನಹಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡಿದ್ವಿ. ಅಲ್ಲಿ ಹೋಗಿದ ನಂತರ ನಮ್ಗೆ ಏನು ಅನಿಸ್ತು ಅಂದರೆ, ಜೇನುಹುಳದಿಂದ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಕಟಿಂಗ್ ಬಂದ್ಬಿಟ್ಟು ಫೆಬ್ರವರಿ 20ನೇ ತಾರೀಕು ಸ್ಟಾರ್ಟ್ ಮಾಡಿಕೊಂಡು ಮಾರ್ಚ್ 2ನೇ ತಾರೀಕು ಕಟಿಂಗ್ ಮುಗಿಸಿ, ಇದ್ರಲ್ಲಿ ಬಂದು ಮಾರ್ಚ್ 12ನೇ ತಾರೀಕು ಇದ್ರಲ್ಲಿ ಮಾಡಿದ್ವಿ. ಹೂವು ಎಲ್ಲ ಡ್ರಾಪ್ ಆಗೋದು ಈ ಥರ ಪ್ರಾಬ್ಲಮ್ ಆಗ್ತಿತ್ತು. ಪ್ರೋಗ್ರಾಮಲ್ಲಿ ಜೇನುಹುಳು ಪೆಟ್ಟಿಗೆ ಇಟ್ಟು ಅದ್ರ ಪಾಲಿನೇಷನ್ಗೆ ಚೆನ್ನಾಗಾಗುತ್ತೆ ಅಂತ ಇನ್ಫಾರ್ಮೇಶನ್ ಬಂದಮೇಲೆ ಒಂದು 6 ಎಕರೆಗೂ ಸೇರಿ ಒಂದು 15 ಬಾಕ್ಸ್ ತಗೊಂಡು ಬಂದು ಯುರೋಪಿಯನ್ ತಳಿದ ಯಾವುದೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ. ಹತ್ತತ್ರ ಒಂದು ಗಿಡಕ್ಕೆ ಬಂದು 200ರಿಂದ 300 ಮಗ್ಗಿದೆ. ಇದರಲ್ಲಿ ಆಲ್ರೆಡಿ ಒಂದು 200 ಮಗ್ಗು ಸೆಟ್ಟಿಂಗ್ಸ್ ಆಗಿದೆ ಸರ್. ಈ ಥರ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಮ್ಮ ರೈತರು ದಾಳಿಂಬೆಯಲ್ಲಿ ಸ್ಪ್ರೇಗಳು ಮಾಡಬೇಕಾದ್ರೆ ಕೀಟನಾಶಕಗಳು ಮಾಡ್ತಾರೆ. ಆದಷ್ಟು ಜೇನು ಪೆಟ್ಟಿಗೆಗೆ ಅದರದೇ ಆದ ಒಂದು ಸೆಕ್ಯೂರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹುಳ ಆಚೆ ಬರದೆ, ಆದಷ್ಟು ಈವ್ನಿಂಗ್ ಟೈಮಲ್ಲಿ ಎಲ್ಲ ಹುಳ ಒಳಕ್ಕೆ ಹೋದಾದ್ಮೇಲೆ ನಂತರ ಸ್ಪ್ರೇಗಳು ಮಾಡೋದ್ರ ಮುಖಾಂತರ ಜೇನು ಹುಳಕ್ಕೂ ಏನೂ ಆಗಲ್ಲ, ಇದು ಪಾಲಿನೇಷನ್ಗೂ ತೊಂದರೆ ಆಗಲ್ಲ. ಇನ್ನೂ ಜೇನು ಹುಳ ಬರೋದಕ್ಕೆ ಅಲ್ಟ್ರೇಷನ್ ಆಗಿ ಆರ್ಗಾನಿಕ್ ಔಷಧಿಗಳು ಯೂಸ್ ಮಾಡಿದ್ರೆ ಜೇನು ಹುಳ ಇನ್ನೂ ಹೆಚ್ಚಿಗೆ ಆಗುತ್ತೆ. ಎಲ್ಲ ರೈತರು ಇದೇ ಥರ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಸೆಟ್ಟಿಂಗ್ ಬಗ್ಗೆ ಚೆನ್ನಾಗೂ ಇದು ಇರುತ್ತೆ ಅಂತ ಹೇಳ್ತೀವಿ ಸರ್. ನಮ್ಮ ಹೆಸರು ಬಂದು ಪಿಳ್ಳೆಗೌಡ ಅಂತೇಳಿ. ನಮ್ಮ ಗ್ರಾಮ ಬಂದು ಸುನಘಟ್ಟಹಳ್ಳಿ, ತೂಬ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನಾವು ದಾಳಿಂಬೆಯಲ್ಲಿ 3 ಎಕರೆಯಲ್ಲಿ ಬೆಳೆದಿದ್ದೀವಿ. ಆಡೇನಹಳ್ಳಿ ಕೃಷಿ ಇಲಾಖೆ ಕೃಷಿ ಕೇಂದ್ರದಲ್ಲಿ ನಾವು ಮಾಹಿತಿ ಕೊಟ್ಟರು. ಅಲ್ಲೋಗಿ ಎಲ್ಲ ಇದು ಮಾಡೋದು, ಇದು ಜೇನು ಪೆಟ್ಟಿಗೆ ತರಬೇತಿ ಕೊಟ್ಟರು. ಪರಾಗಸ್ಪರ್ಶದ ಕ್ರಿಯೆ ನೇಸಪರವಾಗಿ ಹಂಗಾಗಿ ಹೋಗಿ ಅಲ್ಲಿ ತರಬೇತಿ ತಗೊಂಡ್ಬಂದು ನಾವು ಪೆಟ್ಟಿಗೆಯನ್ನು ತಂದಿಟ್ಟು, ಅದಾದ ನಂತರ ಈ ಪರಾಗಸ್ಪರ್ಶ ಆಗೋದು ಅಂದರೆ ಇದು ಬಂದು ಹೆಣ್ಣುದು, ಇದು ಬಂದು ಗಂಡುದು. ಹಂಗಾಗಿ ಇದರಿಂದ ಇದಕ್ಕೆ ವಿಲನ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ಜೇನುಹುಳ ಇದಾದಾಗ ಪರಾಗಸ್ಪರ್ಶ ಒಂದರಲ್ಲಿ ಒಂದು ಇದನ್ನು ಏನು ಇದು ಬರುತ್ತೆ, ಪರಾಗಸ್ಪರ್ಶದ ಬಂದು ಕಾಲಲ್ಲಿ ಎಲ್ಲ ಇದು ಮಾಡಿಕೊಂಡು ಒಂದು ಹೂದಿಂದ ಒಂದು ಹೂದಿಂದ ಒಂದು ಹೂಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡಿ ಅದನ್ನು ಉದುರೋಕ್ಕೆ ಚಾನ್ಸ್ ಇರೋದಿಲ್ಲ. ಆವಾಗ ಹಂತದಲ್ಲಿ ಬಹು ಮುಖ್ಯವಾಗಿ ಯಾವುದೇ ಕೀಟನಾಶಕ ಔಷಧಿಯನ್ನು ಹೊಡೆಯೋದಿಲ್ಲ. ಸಾವಯವ ಔಷಧಿಯನ್ನು ನಾವು ಹೊಡಿತೇವೆ. ಏಕೆ ಹೊಡೆಯಲ್ಲ ಅಂದರೆ, ಈ ಜೇನುಹುಳಗಳು ಪರಾಗಸ್ಪರ್ಶ ಮಾಡಬೇಕಾದ್ರೆ ಆ ಕೀಟನಾಶಕ ಔಷಧಿ ಅವುಗೆ ಬಿದ್ದು ಸತ್ತು ಹೋಗುತ್ತವೆ. ಅದರಿಂದ ಎಲ್ಲ ಗೂಡು ಸೇರಿದಾದ ಮೇಲೆ ನಾವು ಸಂಜೆ ಹೊತ್ತಲ್ಲಿ ಸಾವಯವ ಔಷಧಿಯನ್ನು ಎಲ್ಲ ಸಿಂಪಡಣೆ ಮಾಡಿ ಅದರಿಂದಾಗಿ ಈ ಸಾರಿ ಒಂದು ನಿರೀಕ್ಷಣವಾಗಿ ಫಸಲು ಬರೋಂಥ ನಿರೀಕ್ಷೆ ನಮಗೆ ಮಾಹಿತಿ ಇದೆ.